ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕೋಜಿಕ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಸೊ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಒಂದು ಕ್ರೀಮ್ ಬಗ್ಗೆ ರಿವ್ಯೂನ ಕೊಡಿ ಅಂತ ಹೇಳಿ. ಸೊ ನೀವೇನಾದ್ರು ಓನಾಗಿ ಚೂಸ್ ಮಾಡಿ ಒಂದು ಕ್ರೀಮ್ ಯೂಸ್ ಮಾಡ್ತಿದ್ದೀರಾ ಅಥವಾ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ನಿಮಗೆ ಕ್ಲಾರಿಟಿ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ಅಥವಾ ಏನೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ, ಸೊ ಕರೆಕ್ಟ್ ವೇಲಿ ನೀವು ಚೂಸ್ ಮಾಡಿದ್ರೋ ಇಲ್ಲೋ ಅಂತ ಹೇಳ್ಬಿಟ್ಟು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ, ಹೇಗೆ ಅಪ್ಲೈ ಮಾಡಬೇಕು ಎಲ್ಲದೂ ಕೂಡ ಮುಂದೆ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ ಅಂತ ಅನ್ಸ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ. ಆ್ಯಂಡ್ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಎಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಇದೇ ರೀತಿ ವೀಡಿಯೋಸ್ಗಳು ಎವ್ರಿಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಆ ರೀತಿ ವೀಡಿಯೋಸ್ಗಳು ನೀವು ಎವ್ರಿಡೇ ನೋಡಬೇಕು ಅಂತ ಹೇಳಿದ್ರೆ ಯಾವುದು ಕೂಡ ಮಿಸ್ ಆಗಬಾರ್ದು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗೋದು ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತುಂಬ ಯೂಸ್ಫುಲ್ ಆಗಿರೋಂಥ ಕಂಟೆಂಟ್ಗಳು ಎವ್ರಿಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಅದು ಯಾವುದು ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ಸೊ ನೀವು ಆರಾಮಾಗಿ ಈಸಿಯಾಗಿ ಫ್ರೀಯಾಗಿ ನೋಡ್ಬೋದು ಅಂತ ಹೇಳ್ತಾ ಸೊ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ಕ್ರೀಮ್ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ಕೋಜಿಕ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಸೊ ಕಾಣಿಸ್ತಿದಲ್ವಾ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಸೊ ಇದರಲ್ಲಿ ನಿಮಗೆ ತುಂಬ ವೆರೈಟೀಸ್ ಆ್ಯಂಡ್ ಡಿಫ್ರೆಂಟ್ ಶೇಡ್ಸಲ್ಲೂ ಕೂಡ ನಿಮಗೆ ಸಿಗುತ್ತೆ. ಬಟ್ ನಾನು ಇವತ್ತು ಈ ಒಂದು ಕ್ರೀಮ್ ಬಗ್ಗೆ ನಿಮಗೆ ರಿವ್ಯೂನ ಕೊಡ್ತಾ ಇರೋಂಥದ್ದು, ಸರಿನಾ? ಸೊ ಈ ಒಂದು ಕ್ರೀಮ್ ನಿಮಗೆ ಕ್ರೀಮಿ ಫಾರ್ಮಲ್ಲಿ ಇರುತ್ತೆ, ಅಂದರೆ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ. ಸೊ ಯಾವುದೇ ರೀತಿ ನಿಮಗೆ ಜೆಲ್ ಫಾರ್ಮಲ್ಲಿ ಸೊ ಲಿಕ್ವಿಡ್ ಫಾರ್ಮಲ್ಲಿ ಆ ರೀತಿಲಿ ಇರೋದಿಲ್ಲ, ಇದು ಕ್ರೀಮಿ ಟೆಕ್ಸ್ಚರಲ್ಲೇ ಇರುತ್ತೆ. ಆ್ಯಂಡ್ ಈ ಒಂದು ಕ್ರೀಮಲ್ಲಿ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳು ಇದೆ. ಸೊ ಈ ಒಂದು 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳಿಂದ ಈ ಒಂದು ಕ್ರೀಮ್ ರೆಡಿ ಮಾಡಿದ್ದಾರೆ. ಸೊ ಯಾವುದು ಅಂತ ಹೇಳಿದ್ರೆ ಫಸ್ಟ್ ಒನ್ ಕೋಜಿಕ್ ಆಸಿಡ್ ಆ್ಯಂಡ್ ಸೆಕೆಂಡ್ ಒನ್ ಲ್ಯಾಕ್ಟೋಕೈನ್ ಫ್ಲೂಯಿಡ್ ಆ್ಯಂಡ್ ಥರ್ಡ್ ಒನ್ ಎಕ್ಸೆಲೋಗ್ಲಿಸಿನ್ ಅಂತ ಹೇಳಿ. ಸೊ ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಗಳು ಈ ಒಂದು ಕ್ರೀಮಲ್ಲಿ ಇದೆ, ಸರಿನಾ? ಸೊ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ನಿಮ್ಮ ಫೇಸಲ್ಲಿ ಏನಾದರೂ ತುಂಬಾ ಬ್ರೌನ್ ಅಥವಾ ಬ್ಲ್ಯಾಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನು ರೆಡ್ಯೂಸ್ ಮಾಡಿ ಆ ಒಂದು ಏನು ಬ್ರೌನ್ ಬ್ಲ್ಯಾಕ್ ಸ್ಪಾಟ್ಸ್ ಇದೆಯಲ್ಲ ಸೊ ಅದೆಲ್ಲದು ಕೂಡ ಲೈಟನ್ ಆಗುತ್ತೆ. ಸೊ ಫೇಸ್ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಏನಾದ್ರು ಸ್ವಲ್ಪ ಲೈಟಾಗಿ ಏನಾದ್ರು ಪಿಗ್ಮೆಂಟೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದು ಕೂಡ ಕಡಿಮೆ ಆಗುತ್ತೆ. ಇದೊಂದು ರೀತಿ ನಿಮಗೆ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ರೇಡಿಯೋ ಪ್ರೊಟೆಕ್ಟಿವ್ ಪ್ರಾಪರ್ಟಿ ಆಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ಎಲಾಸ್ಟಿಸಿಟಿ ಏನಿರುತ್ತೆ ಅಲ್ವಾ ಸೊ ಅದನ್ನು ರೀಸ್ಟೋರ್ ಮಾಡುತ್ತೆ ಮತ್ತು ಹೈಡ್ರೇಷನ್ ಮಾಡುತ್ತೆ, ಅಂದರೆ ಹೈಡ್ರೇಟ್ ಆಗಿ ಮಾಡುತ್ತೆ. ಏನಾದ್ರು ಡ್ರೈನೆಸ್ ಇತ್ತು ನಿಮ್ಮ ಎಲಾಸ್ಟಿಸಿಟಿ, ನಿಮ್ಮ ಸ್ಕಿನ್ ಎಲಾಸ್ಟಿಸಿಟಿ ಏನಾದ್ರು ತುಂಬಾ ಡ್ರೈನೆಸ್ ಇತ್ತು ಅಂತ ಹೇಳಿದ್ರೆ ಅದನ್ನು ಹೈಡ್ರೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಹೈಡ್ರೇಟ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆ್ಯಂಡ್ ತುಂಬಾ ಸ್ಮೂತ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಲೈಟಾಗಿ ಏನಾದ್ರು ಸ್ವಲ್ಪ ಸನ್ ಬರ್ನ್ಸ್ ಏನಾದ್ರು ಆಗಿತ್ತು ಅಂದರೆ ಸ್ವಲ್ಪ ಲೈಟಾಗಿ ನಿಮಗೆ ಆ್ಯಂಟಿ ಏಜಿಂಗ್ ಥರ ಸ್ವಲ್ಪ ರಿಂಕಲ್ಸು, ಫೈಲೆನ್ಸು, ಸ್ವಲ್ಪ ಏಜ್ ಆಗಿರೋ ಥರ ಏನಾದ್ರು ಏಜ್ ಸ್ಪಾಟ್ಸ್ ಏನಾದ್ರು ಇತ್ತು, ಲೈಟಾಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಅದೆಲ್ಲದೂ ಕೂಡ ರೆಡ್ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಫೇಸಲ್ಲಿ ಏನಾದ್ರು ತುಂಬ ಮೆಲನಿನ್ ಪ್ರೊಡಕ್ಷನ್ ಏನಾದ್ರು ತುಂಬ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಸೊ ಇದು ಸ್ಕಿನ್ ಲೇಯರ್ ಒಳಗಡೆ ಡೀಪಾಗಿ ಅಬ್ಸರ್ವ್ ಆಗಿ ಅದೆಲ್ಲದೂ ಕೂಡ ಅಂದರೆ ಮೆಲನಿನ್ ಪ್ರೊಡಕ್ಷನ್ನ ಇದು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ರೆಡ್ಯೂಸ್ ಆಯಿತು ಅಂತ ಹೇಳಿದ್ರೆ ಕೊಲಾಜಿನ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಾಗುತ್ತೆ. ಸೊ ಅವಾಗ ನಿಮ್ಮ ಸ್ಕಿನ್ ಕಲರ್ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ, ಸ್ಕಿನ್ ತುಂಬಾ ಗ್ಲೋ ಆಗಿ ರೇಡಿಯಂಟ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಬ್ಲೆಮಿಷಸ್ ಏನಾದ್ರು ಇತ್ತು ಅಂತ ಹೇಳಿದ್ರು ಕೂಡ ಕಡಿಮೆ ಆಗುತ್ತೆ. ಸೊ ನಿಮಗೇನಾದ್ರು ಸ್ವಲ್ಪ ಲೈಟಾಗಿ ಸನ್ ಬರ್ನ್ಸ್ ಅಥವಾ ಲೈಟಾಗಿ ಪಿಗ್ಮೆಂಟೇಷನ್ ಸೊ ಈ ರೀತಿ ಸ್ವಲ್ಪ ಲೈಟಾಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಮಾತ್ರ ಕಡಿಮೆ ಆಗುತ್ತೆ. ತುಂಬ ಜಾಸ್ತಿ ಪಿಗ್ಮೆಂಟೇಷನ್ ಅಥವಾ ತುಂಬ ಜಾಸ್ತಿ ಸನ್ ಬರ್ನ್ಸ್ ಅಥವಾ ಏನು ಆ್ಯಂಟಿ ಏಜಿಂಗ್ ಸ್ವಲ್ಪ ತುಂಬ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಈ ಕ್ರೀಮ್ ನಿಮಗೆ ವರ್ಕ್ ಆಗೋದಿಲ್ಲ ಫ್ರೆಂಡ್ಸ್, ಓಕೆನಾ? ಸೊ ಈ ಒಂದು ಕ್ರೀಮ್ ಮೇನ್ ಆಗಿರೋಂಥದ್ದು ನಿಮಗೆ ನಿಮ್ಮ ಫೇಸಲ್ಲಿ ತುಂಬ ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಥವಾ ಅನ್ಇವನ್ ಸ್ಕಿನ್ ಟೋನ್ ಏನಾದ್ರು ಇತ್ತು ಮತ್ತು ಲೈಟಾಗಿ ಏನಾದ್ರು ಪಿಗ್ಮೆಂಟೇಷನ್ ಇತ್ತು, ಲೈಟಾಗಿ ಸನ್ ಬರ್ನ್ಸ್ ಏನಾದ್ರು ಆಗಿತ್ತು, ಆ್ಯಂಟಿ ಏಜಿಂಗ್ ಲೈಟಾಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮಗೆ ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಜಾಸ್ತಿ ಏನಾದ್ರು ಇತ್ತು ತುಂಬ ನಿಮ್ಮ ಫೇಸಲ್ಲಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ತುಂಬ ಏನು ಬೇಗ ನಿಮಗೆ ರಿಸಲ್ಟ್ ಸಿಗೋದಿಲ್ಲ, ತುಂಬ ಟೈಮ್ ಹಿಡಿಯುತ್ತೆ, ಸರಿನಾ? ಈಗ ಯಾವ್ದಾರ ಒಂದು ಕ್ರೀಮ್ ನೀವು ಯೂಸ್ ಮಾಡಿದಾಗ 1 ಮಂತಿಂದ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ಯೂಸ್ ಮಾಡಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಅಂದರೂ 3 to 4 ಮಂತ್ಸ್ ತಗೊಳುತ್ತೆ. ಅಂದರೆ ಸ್ವಲ್ಪ ಲೈಟನ್ ಆಗೋಕ್ಕೆ ನಿಮ್ಗೆ ಅಷ್ಟು ತಗೊಳುತ್ತೆ, ಟೈಮ್ ತಗೊಳುತ್ತೆ ಅಂತಲೇ ಹೇಳ್ಬೋದು. ಬಟ್ ಈ ಕ್ರೀಮ್ ತುಂಬ ಸೇಫ್ ಅಂತಲೇ ಹೇಳ್ಬೋದು, ಓಕೆನಾ? ಸೊ ಲಾಂಗ್ ಟರ್ಮ್ ನಿಮಗೆ ಏನು ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಈ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಅದರ್ವೈಸ್ ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ, ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಆಗಿ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಬೇಕು ಅಂತ ಹೇಳಿ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸುಮ್ಮನೆ ವೇಸ್ಟ್ ಅಂತಲೇ ಹೇಳ್ಬೋದು, ಓಕೆನಾ? ಆ್ಯಂಡ್ ಈ ಒಂದು ಕ್ರೀಮ್ ನೈಟ್ ಕ್ರೀಮ್ ಆಗಿರುತ್ತೆ, ಡೇ ಟೈಮ್ ಯಾವತ್ತೂ ಕೂಡ ಯೂಸ್ ಮಾಡೋ ಹಾಗಿಲ್ಲ. ಸೊ ನೀವೇನಾದ್ರು ನೈಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆಫ್ಟರ್ ಫೇಸ್ ವಾಶ್ ನಿಮ್ಮ ಫೇಸ್ ಎಲ್ಲದು ಕೂಡ ಡ್ರೈ ಆದಮೇಲೆ ಸ್ವಲ್ಪ ಲೈಟಾಗಿ ತೊಗೋಬೇಕು, ತುಂಬ ಜಾಸ್ತಿ ತೊಗೊಳ್ಳೋ ಹಾಗಿಲ್ಲ. ಸೊ ನಿಮಗೆ ಎಲ್ಲೆಲ್ಲಿ ಫೇಸಲ್ಲಿ ಪ್ರಾಬ್ಲಮ್ಸ್ ಇದೆ ಅಲ್ಲಿ ಮಾತ್ರ ನೀವು ಅಪ್ಲೈ ಮಾಡಬೇಕಾಗತ್ತೆ. ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡೋ ಹಾಗಿಲ್ಲ, ಸರಿನಾ? ಈಗ ಏನಾದರೂ ನಿಮಗೆ ಬ್ರೌನ್ ಪ್ಯಾಚಸ್ ಅಥವಾ ಬ್ಲ್ಯಾಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಥವಾ ಸ್ವಲ್ಪ ಲೈಟಾಗಿ ಪಿಗ್ಮೆಂಟೇಷನ್ ಆ
ಏರಿಯಾದಲ್ಲಿ ಏನಿದೆ ನೋಡಿ ಆ ಏರಿಯಾದಲ್ಲಿ ಮಾತ್ರ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಅಪ್ಲೈ ಮಾಡಿ ಮಾರ್ನಿಂಗು ಮತ್ತು ಅಗೈನ್ ಫೇಸ್ ವಾಶ್ ಆದಮೇಲೆ ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟಬಲ್ ಇರುತ್ತೆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇರಿಟೇಷನ್ ರೆಡ್ನೆಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಮಸ್ಟ್ ಆ್ಯಂಡ್ ಶುಡ್ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕಾಗತ್ತೆ. ಆ್ಯಂಡ್ ಈ ಒಂದು ಕ್ರೀಮ್ ಯಾರಿಗೆಲ್ಲ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಸೊ ಈ ಒಂದು ಕ್ರೀಮ್ ಎಲ್ಲ ಸ್ಕಿನ್ ಟೈಪರ್ಗೂ ಕೂಡ ಸೂಟ್ ಆಗುತ್ತೆ. ಎಬೋ 18 ಇಯರ್ಸ್ ಗಂಡು ಮಕ್ಕಳು ಹೆಣ್ಮಕ್ಳು ಸೊ ನೀವು 3 ಜನ ಕೂಡ ಯೂಸ್ ಮಾಡ್ಬೋದು. ಅಂಡ್ ಯಾರಿಗೆ ಯೂಸ್ ಆಗೋದಿಲ್ಲ ಯಾರಿಗೆ ಸೂಟ್ ಆಗೋದಿಲ್ಲ ಅಂತ ಹೇಳಿದ್ರೆ ಬಿಲೋ 18 ಇಯರ್ಸ್ ಪ್ರೆಗ್ನೆಂಟ್ ಲೇಡೀಸ್ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಸೊ ನಿಮಗೆ ಇದು ವರ್ಕ್ ಆಗೋದಿಲ್ಲ ಮತ್ತು ನಿಮ್ಗೆ ಇದರಿಂದ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಸರಿನಾ. ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಎಬೋ 18 ಇಯರ್ಸ್ ಗಂಡು ಮಕ್ಕಳು ಹೆಣ್ಮಕ್ಳು ಮತ್ತು ಎಲ್ಲ ಸ್ಕಿನ್ ಟೈಪರು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ನೈಟ್ ಕ್ರೀಮ್ ಆಗಿದೆ. ಸೊ ನೈಟ್ ಟೈಮ್ ನೀವು ಯೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಸರಿನಾ. ಆ್ಯಂಡ್ ತುಂಬ ಸ್ಲೋಲಿ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಈ ಒಂದು ಕ್ರೀಮ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 437 ರುಪೀಸಲ್ಲಿ ಸಿಗುತ್ತೆ. ಆ್ಯಂಡ್ ಈ ಕ್ರೀಮ್ ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರ್ಸ್ ಅಥವಾ ಫಾರ್ಮಸಿ ರಿಲೇಟೆಡ್ ಶಾಪ್ಸ್ಗಳಲ್ಲಿ ಮತ್ತು ಆನ್ಲೈನಲ್ಲೂ ಕೂಡ ಅವೈಲೇಬಲ್ ಇದೆ. ಸೊ ನಾನು ಆನ್ಲೈನಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಕಮೆಂಟ್ ಬಾಕ್ಸು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಸೊ ಆ ಮೂಲಕ ನೀವು ಹೋಗಿ ಆರ್ಡರ್ ಮಾಡ್ಕೋಬೋದು. ಸೊ ನಿಮಗೇನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಸರಿನಾ. ಆ್ಯಂಡ್ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ಸೊ ಅವರು ಏನಾದ್ರು ಈ ಒಂದು ಕ್ರೀಮ್ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸೊ ಡೀಟೇಲ್ ಇನ್ಫಾರ್ಮೇಷನ್ ತಿಳ್ಕೊತಾರೆ ಅಂತ ಹೇಳ್ತಾ ಸೊ ಇದೇ ರೀತಿ ವಿಡಿಯೋಸ್ ನೀವು ನೋಡಬೇಕು ಅಂತ ಹೇಳಿದ್ರೆ ಅಗೇನ್ ಹೇಳ್ತಾ ಇದ್ದೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.